ಕುಮಾರಿ ಸುಜಾತ ಮತ್ತು ಕೃಷ್ಣನಿಗೆ ಹುಟ್ಟಿದ ಏಕೈಕ ಪುತ್ರಿ. ಒಬ್ಳೆ ಮಗಳು ಅಂತ ಕುಮಾರಿನ ಹೊರಗಡೆ ಎಲ್ಲೂ ಕಳ್ಸದೆ ಮನೆಯಲ್ಲೇ ತುಂಬಾ ಮುದ್ದಾಗಿ ಬೆಳೆಸಿದ್ರು. ಅವಳು ತುಂಬಾ ಹಳ್ಳಿಯ ಹುಡುಗಿ. ಇದರಿಂದನೇ ಅವಳು ಪಟ್ನಕ್ಕೆ ಕೂಡ ಹೋಗಿ ಓದದೆ ಹೇಗೆ ಡ್ರೆಸ್ ಮಾಡ್ಬೇಕು ಅಂತ ಕೂಡ ಗೊತ್ತಾಗದೆ ತುಂಬಾ ಹಳ್ಳಿಯ ಗುಗ್ಗು ರೀತಿ ಡ್ರೆಸ್ ಮಾಡಕ್ಕೆ ಗೊತ್ತಾಗದೇ ಇದ್ಲು. ಯಾಕೆ ಅಂದ್ರೆ ಅವಳು ಮನೆ ಬಿಟ್ಟು ಎಲ್ಲಿಗೂ ಹೊರಗಡೆ ಹೋಗೋದೇ ಇಲ್ಲ. ಅದರಿಂದ ರೆಡಿಯಾಗು ಅಂದ್ರೆ ಮೇಕಪ್ ಹೇಗೆ ಮಾಡೋದು ಅಂತ ಕೂಡ ಗೊತ್ತಿಲ್ಲ. ಹೀಗಿರುವಾಗ ಒಂದು ದಿನ ಸುಜಾತ ಕುಮಾರಿ ಜೊತೆ ಹೀಗೆ ಹೇಳಿದ್ಲು. ಅಮ್ಮ ಕುಮಾರಿ, ನಿನ್ನ ವಯಸ್ಸಲ್ಲಿರುವ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೇಗೆ ನಡೀತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ತಾನೆ. ನೀನು ಹೇಗೆ ಇದ್ರೂ ನಮಗೇನ್ ತೊಂದ್ರೆ ಇಲ್ಲ. ಆದ್ರೂ ಕೂಡ ಬೇರೆ ಹೆಣ್ಮಕ್ಳನ್ನ ನೋಡಿದ್ರೆ ಅಯ್ಯೋ ನನ್ ಮಗಳು ಕೂಡ ಇದೇ ರೀತಿ ಡ್ರೆಸ್ ಮಾಡ್ಕೊಂಡ್ರೆ ಎಷ್ಟೊಂದ್ ಚೆನ್ನಾಗಿರುತ್ತೆ ಅಂತ ನಮಗೂ ಕೂಡ ಆಸೆ ಬರುತ್ತೆ ಅಲ್ವಾ. ಅದ್ರಿಂದ ನೀನು ಕೂಡ ಎಲ್ಲ ಹೆಣ್ಣು ಮಕ್ಕಳ ಹಾಗೆ ತುಂಬಾ ಚೆನ್ನಾಗಿ ರೆಡಿ ಆಗ್ಲಿಕ್ಕೆ ಕಲ್ತ್ಕೋಬೇಕು. ಯಾವಾಗ ನೋಡಿದ್ರು ಸುಮ್ನೆ ಹಾಗೆ ಜಡೆ ಹಾಕೊಳ್ಳೋದು ಕೊಂಡೆ ಹಾಕೊಳ್ಳೋದು ಅಂತ ಹಾಗೇನೆ ಕೂತಿರ್ತೀಯ. ಅಯ್ಯೋ ನನ್ನ ರೆಡಿ ಆಗು ಅಂದ್ರೆ ನಾನು ಎಲ್ಗಮ್ಮ ರೆಡಿ ಆಗೋದು? ನಾನು ಹೀಗೇನೆ ಇರೋದು. ನಮ್ಮೂರು ಚಿಕ್ಕ ಊರಲ್ವಾ ಅಮ್ಮಮ್ಮ ಅಂದ್ರೆ ಒಂದ್ 3-4 ಬೀದಿ ಇರುತ್ತಾ. ನಾನು ಬಟ್ಟೆ ಹಾಕೊಂಡ್ ಡ್ರೆಸ್ ಮಾಡ್ಕೊಂಡು ಎಲ್ಗೋಗ್ಬೇಕು ಇವಾಗ? ನನಗಂತೂ ಹೊರಗಡೆ ಹೋಗಕ್ಕೆ ಇಷ್ಟ ಆಗಲ್ಲ. ನಾನು ಎಲ್ಗೂ ಹೋಗಲ್ಲ. ಇಲ್ಲಿ ನೋಡು ಹೀಗೇನೆ ಚೆನ್ನಾಗಿದೆ ಅಲ್ವಾ. ಏನೋ ಮುಖಕ್ಕೆ ಬಣ್ಣ ಬಳಸ್ಕೊಂಡು ಹಾಗೆ ಹೀಗೆ ಅಂತ ತಲೆಗೆ ಕ್ಲಿಪ್ಪುಗಳು ಅದು ಇದು ಅಂತ ಹಾಕೊಳಕ್ಕೆ ನನ್ಗೆ ಅವೆಲ್ಲ ಇಷ್ಟ ಆಗಲ್ಲ. ಸುಮ್ಕಿರು. ಸರಿ ಅಮ್ಮ, ನಿನ್ಗೆ ಹೇಗಿರ್ಬೇಕು ಅನ್ಸುತ್ತೋ ನೀನ್ ಹಾಗೇನೇ ಇರು. ನೀನ್ ಹೇಗಿದ್ರು ನಮ್ಗೆ ಇಷ್ಟನೇ. ಹಾಗೆ ಅಂತ ಸುಜಾತ ಹೇಳಿ ತನ್ನ ಗಂಡನಾದ ಕೃಷ್ಣನ ಬಳಿ ಹೋಗಿ ಹೀಗೆ ಹೇಳಿದ್ಲು. ರೀ, ನಮ್ಮ ಮಗಳಿಗೆ ಒಂದು ಒಳ್ಳೆ ಸಂಬಂಧ ಇದ್ರೆ ನೋಡ್ರಿ. ನಮ್ಮ ಮಗಳನ್ನ ಬೇರೆ ಊರಿಗೆ ಕೊಡ್ಲಿಕ್ಕೆ ನಂಗೆ ಇಷ್ಟ ಇಲ್ಲ. ಇದೇ ಊರಲ್ಲಿ ಎಲ್ಲಾದ್ರೂ ಒಳ್ಳೆ ಸಂಬಂಧ ಇದ್ರೆ ಹೇಳಿ. ನಮ್ಮ ಕಣ್ಣ ಮುಂದೆ ಇದ್ರೆ ತಾನೇ ನಮಗೂ ಕೂಡ ಚಂದ. ಈ ಊರಲ್ಲಿ ಆ ರೀತಿ ಹುಡುಗ ಸಿಗೋದು ಕಷ್ಟನೇ. ಅಥವಾ ಮನೆ ಅಳಿಯನಾಗಿ ಯಾರಾದ್ರೂ ಸಿಕ್ಕಿದ್ರು ಕೂಡ ಪರವಾಗಿಲ್ಲ. ನಮ್ಮ ಮಗಳಿಗೆ ಏನ್ ವಯಸ್ಸಾಯ್ತು ಅಂತ ಮದುವೆ ಮಾಡು ಅಂತ ಹೇಳ್ತಾ ಇದ್ದೀಯಾ? ಅದು ಸಣ್ಣ ಮಗು. ಆ ಮಗುವಿಗೆ ಹುಡುಗನ ಇವಾಗ್ಲೇ ನೋಡೋದು ಯಾಕೆ? ಬೇಡ ಬೇಡ, ನಮ್ಮ ಮಗು ಸ್ವಲ್ಪ ದೊಡ್ಡದಾಗ್ಲಿ, ಆಮೇಲೆ ಬೇಕಾದ್ರೆ ಮಗಳಿಗೆ ಮದುವೆ ಮಾಡೋಣ. ಇವಾಗ ಸದ್ಯಕ್ಕೆ ಬೇಡ. ನೀವೇಳೋದು ಸರಿಯಾಗಿದ್ಯಾ? ನಮ್ಮ ಮಗಳಿಗೆ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ಬೇಕು ಅಂತ ಹೇಳೋದು ಯಾಕೆ ಗೊತ್ತಾ? ನಮ್ಮ ಮಗಳು ಚೆನ್ನಾಗಿರ್ಬೇಕು ಅಂತ. ನಮ್ಮ ಮಗಳನ್ನ ಬೇರೆ ಊರಿಗೆ ಮದುವೆ ಮಾಡಿ ಕೊಟ್ರೆ ಆಮೇಲೆ ಆ ಹುಡುಗ ಕರ್ಕೊಂಡು ಹೋಗಲ್ವಾ? ನೋಡಿ, ನಮ್ಮ ಮನೆಗೆ ಸರಿಯಾಗಂಗೆ ನಮಗೆ ಸರಿಯಾಗಂಗೆ ಯಾರಾದ್ರೂ ಹುಡುಗ ಇದ್ರೆ ನೋಡ್ರಿ. ಹೀಗೆ ಅವರಿಬ್ಬರು ಮಾತಾಡ್ತಾ ಇದ್ರು. ಹೀಗೆ ಇವರಿಬ್ಬರು ಮಾತಾಡ್ತಾ ಇರುವಾಗ ಕೌಶಲ್ಯ ಅವರ 3ನೇ ಮಗನಿಗೆ ಹುಡುಗಿ ನೋಡ್ಲಿಕ್ಕೋಸ್ಕರ ಆ ಕಡೆ ಬರ್ತಾ ಇದ್ರು. ತನ್ನ 2 ಗಂಡು ಮಕ್ಕಳಿಗೆ ಮದುವೆಯನ್ನು ಮಾಡಿದ್ರು. ಕೌಶಲ್ಯ ಅತ್ತೆಯಾದ್ರೂ ಕೂಡ ತುಂಬಾ ಮಾಡ್ರನ್ ಆಗಿ ಡ್ರೆಸ್ ಅನ್ನು ಮಾಡ್ತಾ ಇದ್ರು. ತನ್ನ 2 ಗಂಡು ಮಕ್ಕಳಿಗೂ ಚೆನ್ನಾಗಿರುವ ಹೆಣ್ಮಕ್ಳ ಜೊತೆ ಮದ್ವೆ ಮಾಡಿಸಿದ್ರು. ಅವರು ನೋಡ್ಲಿಕ್ಕೆ ತುಂಬಾ ಮಾಡ್ರನ್. ಅವರೆಲ್ಲ ಎಷ್ಟೇ ಮಾಡ್ರನ್ ಆಗಿ ಡ್ರೆಸ್ ಮಾಡಿದ್ರು ಕೂಡ ಅನ್ಯೋನ್ಯವಾಗಿ ಒಂದೇ ಮನೆಯಲ್ಲಿದ್ರು. ಕೌಶಲ್ಯನವರಿಗೆ ಎಲ್ಲರ ಜೊತೆಗೂಡಿ ಇರುವುದು ಅಂದ್ರೆ ತುಂಬಾ ಇಷ್ಟ. ತನ್ನ ಸಣ್ಣ ಮಗನಿಗೆ ಒಂದು ಒಳ್ಳೆ ಕಡೆ ಹುಡುಗಿ ನೋಡಿ ಅವರ ಮನೆಗೆ ಮಾತನಾಡ್ಲಿಕ್ಕೆ ಅಂತ ಹೊರಟಿದ್ರು. ನಮ್ಮ ನನ್ ಮಗನ ಫೋಟೋ ನಿನಗೆ ಕಳ್ಸ್ಕೊಟ್ಟಿದ್ದೆ. ನನ್ ಮಗ ನಿನ್ಗೆ ಇಷ್ಟ ಆದ್ನಾ? ಮದ್ವೆಗೆ ಒಪ್ಪಿಗೆನಾ? ನನ್ ಫೋಟೋ ಕೂಡ ನೋಡ್ದೆ. ಹುಡುಗ ಚೆನ್ನಾಗಿದ್ದಾನೆ, ನಂಗೂ ಇಷ್ಟ ಆಯ್ತು. ಆದ್ರೆ ನಂದು ಕೆಲವೊಂದು ಕಂಡೀಷನ್ಗಳಿದೆ. ನನಗೆ ಒಂದೇ ಕುಟುಂಬದಲ್ಲಿ ಒಗ್ಗಟ್ಟಿನಿಂದ ಇರ್ಲಿಕ್ಕೆ ಇಷ್ಟ ಇಲ್ಲ. ಮದ್ವೆ ಆದ ಸ್ವಲ್ಪ ದಿನದಲ್ಲೇ ಬೇರೆ ಮನೆ ಮಾಡ್ಕೊಂಡು ನನ್ ಗಂಡನ ಕರ್ಕೊಂಡು ಹೋಗ್ಬಿಡ್ತೀನಿ. ಆಮೇಲೆ ನಾನು ಜಾಬ್ ಮಾಡುವಂತಹ ಹುಡುಗಿ. ಅದ್ರಿಂದ ನಾನು ಪ್ರತಿದಿನ ಕೆಲ್ಸಕ್ಕೆ ಹೋಗ್ತೀನಿ. ಆ ಸಂಬಳನ ಯಾವುದೇ ಕಾರಣಕ್ಕೂ ನಿಮ್ ಮಗನಿಗಾಗ್ಲಿ ನಿಮಗಾಗ್ಲಿ ಕೊಡಕ್ಕಾಗಲ್ಲ. ನನ್ ಪರ್ಸನಲ್ ಖರ್ಚಿಗಂತ ನಾನು ಉಪಯೋಗ ಮಾಡ್ಕೋತೀನಿ. ಕೌಶಲ್ಯ ತಕ್ಷಣ ಈ ಮದುವೆ ನಡೆಯೋದಿಲ್ಲ ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ್ರು. ಕೌಶಲ್ಯ ಮನೆಗೆ ಬಂದು ತುಂಬಾ ಚಿಂತೆ ಮಾಡ್ಕೊಂಡು ಆಲೋಚನೆ ಮಾಡ್ತಾ ಇದ್ರು. ಕೌಶಲ್ಯನ ನೋಡಿ ಬೇಜಾರ್ ಮಾಡ್ಕೊಂಡು ರಘುರಾಮ್ ಬಂದು ಪಕ್ಕದಲ್ಲಿ ಕೂತ್ಕೊಂಡ್ರು. ಏನಾಯ್ತು ಕೌಶಲ್ಯ, ಯಾಕೋ ಒಂಥರ ಇದೀಯಾ? ಹುಡುಗಿ ನಿನ್ಗೆ ಇಷ್ಟ ಆದ್ಲಾ? ಹುಡುಗಿಗೆ ನಮ್ ಮಗ ಒಪ್ಪಿಗೆನಾ? ಏನ್ರಿ, ಈ ಕಾಲದಲ್ಲಿ ಹೋಗಿ ಹೆಣ್ಮಕ್ಳು ಈ ರೀತಿ ಇದ್ದಾರೆ. ಮದುವೆ ಆಗ್ಲಿಕ್ಕೆ ಮುಂಚೆನೆ ಎಷ್ಟೋ ಷರತ್ತುಗಳನ್ನ ಹೇಳ್ತಾ ಇದ್ದಾರೆ. ನಾವು ಮೊದ್ಲೇ ಹೇಳಿದೀವಿ ವರದಕ್ಷಿಣೆ ತಗೊಳ್ಳೋದಿಲ್ಲ ಅಂತ. ನಮ್ನ ನೋಡಿ ಆದ್ರೂ ಇವರು ತುಂಬಾ ಒಳ್ಳೆಯವರು, ಒಳ್ಳೆ ಸಂಬಂಧ ಅಂತ ಸರಿಯಾಗಿ ಮಾತಾಡ್ಬೇಕಲ್ವಾ? ಅವಳು ಏನೇನು ಮಾತಾಡ್ತಾಳೆ? ಎಲ್ಲರೂ ನಮ್ಮ 2 ಸೊಸೆಂದಿರ ಹಾಗೆ ಇರ್ತಾರಾ ಹೇಳು? ಮನೆ ಕೆಲಸ ಮಾಡ್ಕೊಂಡು ಅಡಿಗೆ ಕೆಲಸ ಮಾಡ್ಕೊಂಡು ಆಫೀಸಿಗೆ ಹೋಗಿ ನಿನ್ನ ನನ್ನ ಮಕ್ಕಳನ್ನೆಲ್ಲ ನೋಡ್ಕೊಂಡು ಇದ್ದಾರೆ. ಏಕೆಂದ್ರೆ ಒಬ್ಳು ನಿನ್ನ ಅಣ್ಣನ ಮಗಳು, ಇನ್ನೊಬ್ಳು ನನ್ನ ಅಕ್ಕನ ಮಗಳು. ಅವರಿಗೆ ನಮ್ಮ ಮನೆ ವಿಚಾರ, ನಮ್ಮ ಮಕ್ಕಳ ವಿಚಾರ ಎಲ್ಲನೂ ಗೊತ್ತು. ಇಂತಹ ದಿನಗಳಲ್ಲಿ ಆ ರೀತಿ ಹುಡುಗಿರ್ ಸಿಗೋದು ತುಂಬಾ ಕಷ್ಟ. ಸರಿ, ನೀನೊಂದ್ ಕೆಲಸ ಮಾಡು, ನಮ್ಮ ಗ್ರಾಮಕ್ಕೆ ಹೋಗು. ಅಲ್ಲಿ ಒಂದೊಂದು ಮನೆಯಲ್ಲೂ ಒಂದೊಂದು ಹೆಣ್ಮಕ್ಳು ಇದ್ದೇ ಇರ್ತಾರೆ. ಅಲ್ಲಿ ಹೋಗಿ ಒಳ್ಳೆ ಹುಡುಗಿನ ನೋಡಿ ಹುಡ್ಕೊಂಬಾ.
ಅಂದ್ರೆ ನಮ್ಮ ಸಂಬಂಧಿಕರು ಯಾರ ಬಳಿ ಆದ್ರೂ ಹೇಳು, ಒಳ್ಳೆ ಹುಡುಗಿರಿದ್ರೆ ಖಂಡಿತ ಹೇಳ್ತಾರೆ. ನಮ್ಮ ಮನೆಯ ಸಂಪ್ರದಾಯ ಬಗ್ಗೆ ಕೂಡ ಹೇಳು. ಹಳ್ಳಿಯಲ್ಲಿ ಹುಡುಗಿ ನೋಡಿದ್ರೆ ತುಂಬಾನೇ ಒಳ್ಳೇದು. ನೀವು ಹೇಳೋದೇನೋ ಸರಿನೇ ರೀ, ಆದ್ರೆ ಗ್ರಾಮದಿಂದ ಒಂದು ಹುಡುಗಿನ ನೋಡಿ ನಮ್ ಸಣ್ಣ ಮಗನಿಗೆ ಮದ್ವೆ ಮಾಡಿದ್ರೆ ಆ ಹುಡುಗಿಗೆ ಈ ಸಿಟಿ ಲೈಫ್ ಗೊತ್ತಾಗುತ್ತೋ ಇಲ್ವೋ? ನಮ್ಮ ಇಬ್ಬರು ಸೊಸೆಂದಿರು ತುಂಬಾ ಮಾಡ್ರನ್ ಆಗಿ ಇದ್ದಾರೆ. ಆಮೇಲೆ ಸಣ್ಣ ಮಗ ಏನು ನನ್ಗೆ ಹಳ್ಳಿಯಿಂದ ನೋಡಿದರೆ, ಇವಳೇನು ಹಳ್ಳಿ ಗುಗ್ಗು ರೀತಿ ಇದ್ದಾಳೆ ಅನ್ಕೊಂಡ್ರೆ? ಪಟ್ಟಣದ ಹುಡುಗಿಯನ್ನು ಹಳ್ಳಿಯ ಹುಡುಗಿಯನ್ನಾಗಿ ಬದಲಾಯಿಸದೆ ಕಷ್ಟ, ಆದ್ರೆ ಹಳ್ಳಿಯ ಹುಡುಗಿಯನ್ನು ಪಟ್ಟಣದ ಹುಡುಗಿಯನ್ನಾಗಿ ಬದಲಾಯಿಸೋದು ಕಷ್ಟ ಇಲ್ಲ. 2 ದಿನ ನಮ್ ಜೊತೆ ಇದ್ರೆ ಎಲ್ಲನೂ ಅಭ್ಯಾಸ ಆಗುತ್ತೆ. ಇನ್ನು ರಾಮು ವಿಚಾರ ಹೇಳ್ತೀಯಾ? ಅವನಿಗೆ ಹಳ್ಳಿ ಹುಡುಗಿ ಆದ್ರೂ ಪರವಾಗಿಲ್ಲ, ಒಳ್ಳೆ ಗುಣ ಇರುವಂತಹ ಹುಡುಗಿ ಬೇಕು. ಅವನು ಇಷ್ಟು ದಿನ ಒಳ್ಳೆ ಹುಡುಗಿಯನ್ನೇ ಹುಡುಕ್ತಾ ಇದ್ದಾನೆ. ಹೀಗೆ ಕೌಶಲ್ಯ ಅದರ ಬಗ್ಗೆ ಆಲೋಚನೆ ಮಾಡಿ ತನ್ನ ಮಗನಿಗೆ ಹುಡುಗಿಯನ್ನು ನೋಡ್ಲಿಕ್ಕೋಸ್ಕರ ಹಳ್ಳಿಗೆ ಹೋದ್ರು. ಅಲ್ಲಿ ಕೃಷ್ಣ ಸಿಕ್ಕಿದ್ರು. ಏನು ಕೃಷ್ಣ, ಚೆನ್ನಾಗಿದ್ದೀರಾ? ನಿಮ್ ವ್ಯಾಪಾರ ಎಲ್ಲ ಹೇಗ್ ನಡೀತಾ ಇದೆ? ಮನೇಲಿ ಎಲ್ರೂ ಹೇಗಿದ್ದಾರೆ? ಹೇಳಿದ ಹಾಗೆ ನಿನಗೆ ಒಬ್ಳು ಹುಡುಗಿ ಇದ್ದಾಳಲ್ವಾ, ಅವಳು ಯಾವ ಊರಲ್ಲಿ ಓದ್ತಿದ್ದಾಳೆ? ನಾನ್ ಚೆನ್ನಾಗಿದ್ದೀನಿ ರೀ, ನೀವು ಚೆನ್ನಾಗಿದ್ದೀರಾ? ನನ್ ಮಗಳು ಒಬ್ಳೆ ಮಗಳು ಅಂತ ಮುದ್ದಿನಿಂದ ಸಾಕ್ಬಿಟ್ಟಿದ್ದೀನಿ. ಅದರಿಂದ ಎಲ್ಲೂ ಕಳಿಸ್ಲಿಲ್ಲ, ಮನೆಯಲ್ಲೇ ಇದ್ದಾಳೆ. ನನ್ನ ಮಗಳಿಗೇನಮ್ಮ, ಚೆನ್ನಾಗಿದ್ದಾಳೆ. ಅವಳು ಹಳ್ಳಿಯಲ್ಲೇ ಇದ್ದವಳಲ್ವಾ, ಹೊರಗಡೆ ಎಲ್ಲೂ ಹೋಗಿಲ್ಲ. ಅವಳಿಗೆ ನಾವು ಹುಡುಗನ್ ನೋಡಿ ಮದುವೆ ಮಾಡ್ಬೇಕು ಅಂತ ಇದ್ದೀವಿ. ನಿಮಗೆ ಏನು ಅಭ್ಯಂತರ ಇಲ್ಲ ಅಂದ್ರೆ ನಿಮ್ಮ ಮಗಳಿಗೆ ನನ್ನ ಮಗನಿಗೂ ಇಷ್ಟ ಆದ್ರೆ ಅವರಿಗೆ ಮದ್ವೆ ಮಾಡೋಣ. ನಿಮ್ಗೆ ಗೊತ್ತಲ್ವಾ, ನಾನು ಸಿಟಿಯಲ್ಲೇ ಇರೋದು. ನನ್ ಮಗನಿಗೆ ಒಂದು ಒಳ್ಳೆ ಕೆಲ್ಸ ಕೂಡ ಇದೆ. ನಾವೆಲ್ಲರೂ ಸಂತೋಷವಾಗಿ ಒಂದೇ ಕುಟುಂಬವಾಗಿ ಇದ್ದೀವಿ. ನನ್ ಮಗಳು ಮದ್ವೆ ಆದ್ಮೇಲೆ ಈ ಊರ್ ಬಿಟ್ಟು ನಮ್ನ ಬಿಟ್ಟು ಹೋಗ್ಬಿಡ್ತಾಳ. ಅಯ್ಯಯ್ಯೋ, ಆಲೋಚನೆ ಮಾಡ್ಬೇಕಾದ್ರೆ ತುಂಬಾ ದುಃಖ ಆಗ್ತಾ ಇದೆ. ನಾನು ಮನೆಗೆ ಹೋಗಿ ನನ್ನ ಹೆಂಡತಿ ಜೊತೆ ಮಾತಾಡಿ ಹೇಳ್ತೀನಿ. ಕೃಷ್ಣ ಮನೆಗೆ ಹೋದ. ಸುಜಾತನಿಗೆ ವಿಷಯವನ್ನು ಹೇಳಿದ. ಸುಜಾತ ಮೊದಲಿಗೆ ಒಪ್ಪಿಕೊಳ್ಳಲಿಲ್ಲ. ಆನಂತರ ಸುಜಾತನಿಯ ಮನೆ ವಿಚಾರ, ಅವರ ಸಂಸ್ಕೃತಿ ಎಲ್ಲ ನೋಡಿ ಸರಿ ಅಂತ ಒಪ್ಕೊಂಡ್ರು. ಸುಜಾತನಿಗೆ ಹೇಳಿದ ತಕ್ಷಣ ಹತ್ತಿರದ ಸಂಬಂಧ ಇಲ್ಲದಿದ್ರು ದೂರದ ಸಂಬಂಧ ಆದ್ರೂ ಪರವಾಗಿಲ್ಲ ಅಂತ ಒಪ್ಕೊಂಡ್ಲು. ಕುಮಾರಿನ ರಾಮುವಿನ ಜೊತೆ ಮದುವೆಯನ್ನು ಮಾಡಿಸಿದ್ರು. ಮದುವೆಯಾದ ನಂತರ ಕುಮಾರಿ ತನ್ನ ಅತ್ತೆ ಮನೆಗೆ ಕಾಲಡಿಯನ್ನು ತೆಗೆದಿಟ್ಲು. ಮದುವೆಯಲ್ಲಿ ಎಲ್ಲರೂ ಸಾಂಪ್ರದಾಯಿಕವಾಗಿ ಬಟ್ಟೆಯನ್ನು ಹಾಕಿದ್ರು. ಅನಂತರ ಎಲ್ಲರೂ ಮಾಡರ್ನ್ ಡ್ರೆಸ್ ಅನ್ನೇ ಮನೆಯಲ್ಲಿ ಕೂಡ ಹಾಕೊಳ್ತಾ ಇದ್ರು. ಹೀಗೆ ಯಾವಾಗಲೂ ಮಾಡರ್ನ್ ಡ್ರೆಸ್ ಅನ್ನು ಹಾಕಿಕೊಂಡು ಎಕ್ಸರ್ಸೈಸ್ ಮಾಡ್ತಾ ಇದ್ರು. ಇದನ್ನು ನೋಡಿ ಕುಮಾರಿ ಆಶ್ಚರ್ಯಪಟ್ಲು. ಅಯ್ಯೋ, ಏನಿವ್ರು ಈ ರೀತಿ ಬಟ್ಟೆ ಹಾಕೋತಾ ಇದ್ದಾರೆ? ಏನೋ ಕುಸ್ತಿಗೆ ಹೋಗಂಗೆ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಏನೋ ಎಕ್ಸರ್ಸೈಸ್ ಎಲ್ಲ ಮಾಡ್ತಾ ಇದ್ದಾರೆ. ಮದುವೆಯಲ್ಲಿ ಎಲ್ರೂ ಚೆನ್ನಾಗಿ ತಾನೆ ಬಟ್ಟೆ ಹಾಕೊಂಡಿದ್ರು, ಇವಾಗ ಏನೋ ಇಲ್ಲದವರ ಹಾಗೆ ಅರ್ಧಂಬರ್ಧ ಬಟ್ಟೆ ಹಾಕೊಂಡಿದ್ದಾರೆ. ಇವ್ರನ್ನ ನೋಡಿದ್ರೇನೆ ನಂಗೆ ಯಾಕೋ ತುಂಬಾನೇ ಭಯ ಆಗ್ತಿದೆ. ಏನಮ್ಮ, ಅವ್ರೆಲ್ಲರನ್ನ ನೀನು ತುಂಬಾ ಆಶ್ಚರ್ಯದಿಂದ ನೋಡ್ತಾ ಇದ್ದೀಯಾ? ನಾವು ಹಳ್ಳಿಯಲ್ಲಂದ್ರೆ ಬೆಳಿಗ್ಗೆ ಬೇಗನೆ ಎದ್ದು ಹೊಲದ ಕೆಲ್ಸಕ್ಕೆ ಹೋಗ್ತೀವಿ, ಎಲ್ಲರ ಆರೋಗ್ಯ ಚೆನ್ನಾಗಿರುತ್ತೆ. ಆದ್ರೆ ಈ ಸಿಟಿಯಲ್ಲಿ ಎಲ್ಲರೂ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡ್ತಾರೆ, ಇವರಿಗೆ ಶರೀರಕ್ಕೆ ಹೇಗೆ ಶಕ್ತಿ ಬರುತ್ತೆ? ಅದಕ್ಕೇನೆ ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲರೂ ಎಕ್ಸರ್ಸೈಸ್ ಮಾಡೋದು. ಹೀಗೆ ಮಾಡೋದ್ರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಹಾಗೆ ಮಾಡಿದ್ರೆ ತುಂಬಾ ಒಳ್ಳೇದಲ್ವಾ? ಕುಮಾರಿ ತಕ್ಷಣ ಅಡುಗೆ ಮನೆಗೆ ಹೋಗಿ ಚಿಕ್ಕ ಚಿಕ್ಕ ಕೆಲಸವನ್ನು ಮಾಡಲಾರಂಭಿಸಿದ್ಲು. ಅಷ್ಟರಲ್ಲಿ ಕೌಶಲ್ಯ ಅಲ್ಲಿಗೆ ಬಂದ್ಲು. ಏನಮ್ಮ, ನೀನು ಕಿಚನಿಗೆ ಬಂದು ಕೆಲಸ ಮಾಡ್ತಾ ಇದ್ದೀಯಾ? ಮನೆ ಕೆಲಸ, ಅಡುಗೆ ಕೆಲಸ ಎಲ್ಲ ಮಾಡ್ಲಿಕ್ಕೆ ಕೆಲಸದವರಿದ್ದಾರೆ. ಅವ್ರವ್ರ ಸಮಯಕ್ಕೆ ಬಂದು ಸೇರ್ಕೊಂಡು ಅಡಿಗೆ ಎಲ್ಲ ಮಾಡ್ತಾರೆ. ನೀನ್ ಯಾಕೆ ಸುಮ್ನೆ ಇಲ್ಲಿ ಬಂದು ನಿಂತಿದೀಯಾ? ಓ ಅತ್ತೆ, ಅವ್ರು ಮಾಡೋ ಅಡಿಗೆನ ನಾನು ತಿಂದು ನೋಡ್ದೆ. ನಂಗೆ ಸ್ವಲ್ಪ ಕೂಡ ಬಾಯಿಗೆ ರುಚಿನೇ ಇಷ್ಟ ಆಗಿಲ್ಲ. ಅದಕ್ಕೇನೆ ನಾನೇ ಅಡಿಗೆ ಮಾಡೋಣ ಅಂತ ಬಂದೆ. ಈ ಒಂದೊತ್ತಿಗೆ ನಾನೇ ಅಡಿಗೆ ಮಾಡ್ತೀನಿ, ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋಣ. ಆಮೇಲೆ ಎಲ್ರೂ ಡ್ಯೂಟಿಗೆ ಹೊರಟೋಗ್ತಾರಲ್ವಾ. ಹೀಗೆ ಕೌಶಲ್ಯ ಒಪ್ಪಿಕೊಂಡ ಕಾರಣ ಕುಮಾರಿ ಎಲ್ಲರಿಗೂ ಒಳ್ಳೆ ಟಿಫಿನ್ ಅನ್ನು ಮಾಡಿಕೊಟ್ಲು. ಮನೆಯಲ್ಲಿ ಇರುವವರೆಲ್ಲ ಕುಮಾರಿ ಮಾಡಿದ ಅಡಿಗೆಯನ್ನು ತಿಂದು ತುಂಬಾ ದಿನಗಳ ನಂತರ ಈ ರೀತಿ ಒಂದು ಒಳ್ಳೆ ಟಿಫಿನ್ ನ ತಿಂತಾ ಇದ್ದೀವಿ ಅಂತ ಕುಮಾರಿನ ಹೊಗಳಿದ್ರು. ಅದರಿಂದ ಕುಮಾರಿ ಕೂಡ ತುಂಬಾ ಸಂತೋಷ ಪಟ್ಲು. ನಾನು ಒಂದೊತ್ತು ಅಡಿಗೆ ಮಾಡಿದಿಕ್ಕೆ ಇವರೆಲ್ಲ ಸೇರ್ಕೊಂಡು ನನ್ನ ಹೊಗಳ್ತಾ ಇದ್ದಾರೆ. ಎಲ್ಲರೂ ಎಷ್ಟೇ ಕೆಲಸ ಇದ್ರು ಎಷ್ಟೊಂದು ಅನ್ಯೋನ್ಯವಾಗಿ ಇಷ್ಟು ದೊಡ್ಡ ಕುಟುಂಬದಲ್ಲಿ ಮದ್ವೆಯಾಗಿ ಇಷ್ಟು ವರ್ಷ ಆದ್ರೂ ಎಷ್ಟು ಒಗ್ಗಟ್ಟಿನಿಂದಿದ್ದಾರೆ. ಈ ರೀತಿ ಒಂದು ಕುಟುಂಬ ನನಗೆ ಸಿಕ್ಕಿದ್ದು ನಾನು ಯಾವ ಕಾಲದಲ್ಲಿ ಮಾಡಿರುವ ಪುಣ್ಯನೋ ಏನೋ. ಇವರು ಇಷ್ಟು ಚೆನ್ನಾಗಿ ಎಲ್ಲರೂ ಎದ್ದು ಕೆಲ್ಸಕ್ಕೆ ಹೋದ್ರೂ ಕೂಡ ಪ್ರತಿದಿನ ಇವರಿಗೆ ಒಳ್ಳೆ ಊಟ ಸಿಗ್ತಾ ಇದೆಯಾ? ಒಳ್ಳೆ ಊಟನೇ ಸಿಗ್ತಾ ಇಲ್ಲ. ಅದರಿಂದ ಕುಮಾರಿ ಕೌಶಲ್ಯನ್ ಜೊತೆ ಬಂದು ಮನೆಯ ಅಡಿಗೆ ಮಾಡುವ ಜವಾಬ್ದಾರಿ ನಾಳೆಯಿಂದ ನಾನೇ ತಗೊಳ್ತೀನಿ ಅಂತ ಹೇಳಿದ್ಲು. ಹಾಗೇನೆ ಕೆಲ್ಸದವ್ರು ಬಂದು ಅಡಿಗೆ ಮಾಡಿದ್ರೆ ಅವರಿಗೆ ಯಾವ ರೀತಿ ಅಡಿಗೆನ ಹೇಳ್ಕೊಡ್ಬೇಕು, ಯಾವ ಅಡಿಗೆ ಮಾಡಕ್ ಹೇಳ್ಬೇಕು ಅಂತ ಒಪ್ಪಿಕೊಂಡ್ಲು.
ಹೀಗೆ ಕುಮಾರಿಯ ಮಾತು ಕೇಳಿ ಮನೆಯ ಅಡಿಗೆ ಜವಾಬ್ದಾರಿಯನ್ನು ಕೌಶಲ್ಯ ಕುಮಾರಿಗೇನೆ ಒಪ್ಪಿಸಿದ್ರು. ಅಂದಿನಿಂದ ಅಡುಗೆ ಕೆಲಸವನ್ನು ಕುಮಾರಿ ನೋಡಿಕೊಂಡು ಎಲ್ಲರಿಗೂ ಉತ್ತಮವಾದ ಅಡುಗೆಯನ್ನು ಮಾಡಿಕೊಡ್ತಾ ಇದ್ಲು. ಶ್ರೀನಾಥಪುರ ಎನ್ನುವ ಗ್ರಾಮದಲ್ಲಿ ಕೀರ್ತಿ ಅವಳ ಗಂಡ ರಾಜೇಶ್ ಮತ್ತು ಮಕ್ಕಳಾದ ಚಿನ್ನು ಚಿನ್ನಿ ಜೊತೆ ಸೇರಿ ಒಂದು ಮಣ್ಣಿನ ಮನೆಯಲ್ಲಿ ಜೀವನವನ್ನು ಮಾಡ್ತಾ ಇದ್ರು. ಅದು ಮಳೆಕಾಲ ಆದ ಕಾರಣ ಮನೆಯೆಲ್ಲ ಸೋರ್ತಾ ಇತ್ತು. ಅದು ಮಣ್ಣಿನ ಮನೆ ಆದದ್ರಿಂದ ಮಣ್ಣೆಲ್ಲ ಬಿರುಕು ಬಿಡ್ತಾ ಇತ್ತು. ಅವಾಗ್ಲೇ ಕವರುಗಳೆಲ್ಲ ತಂದು ಎಷ್ಟೇ ಮುಚ್ಚಿ ಏನೇನೋ ಮಾಡಿದ್ರು ಕೂಡ ನೀರು ಸೋರ್ತಾನೆ ಇತ್ತು. ಅದರಿಂದ ಅವರು ತುಂಬಾ ತೊಂದರೆಗೆ ಒಳಗಾಗಿದ್ರು. ಮಳೆ ಎಡೆಬಿಡದೆ ಬೀಳುತ್ತಿರುವ ಕಾರಣದಿಂದ ಮನೆಯೊಳಗೆ ನೀರು ಬಂದು ಮನೆ ಕೂಡ ಬಿದ್ದೋಯಿತ್ತು. ಮಳೆಯಲ್ಲಿ ಎಲ್ಲಿರ್ಬೇಕು ಅಂತ ಗೊತ್ತಾಗದೆ ಮನೆಯ ಹೊರಗಡೆ ಬಂದು ಇದ್ರು. ಹೀಗೆ ಮಕ್ಕಳ ಜೊತೆ ಕೀರ್ತಿ ರಾಜೇಶ್ ತುಂಬಾನೇ ಕಷ್ಟಪಡ್ತಾ ಇದ್ರು. ಕೀರ್ತಿ, ಅಲ್ಲಿ ನೋಡು, ದೂರದಲ್ಲಿ ದೇವಸ್ಥಾನ ಕಾಣ್ತಾ ಇದೆ. ಅಲ್ಲಿಗೋಗಿ ನಾವು ನಮ್ಮ ಮಕ್ಕಳ ಜೊತೆ ಇರೋಣ. ಇಲ್ಲದಿದ್ರೆ ಈ ಮಳೆಯಲ್ಲಿ ನಾವು ಎಲ್ಲಿರೋದು? ಅದರಿಂದ ನಾವು ಆ ದೇವಸ್ಥಾನದಲ್ಲಿ ವಿಶ್ರಾಂತಿ ತಗೊಳ್ಳೋಣ. ಅಯ್ಯೋ, ಅದಲ್ಲ ರೀ, ಅದು ದೇವಸ್ಥಾನ ಅಲ್ವಾ? ಯಾರಾದ್ರೂ ಏನಾದ್ರೂ ಹೇಳ್ತಾರೋ ಏನೋ? ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಆಮೇಲೆ ಅಲ್ಲಿಂದ ಹೊರಟೋಗೋಣ. ಸರಿ ರೀ. ಹೀಗೆ ಬೀಳುತ್ತಿರುವ ಮಳೆಯಲ್ಲಿ ಮಕ್ಕಳನ್ನು ಅವರ ಮಡಿ ಮೇಲೆ ಮಲಗಿಸ್ಕೊಂಡು ತುಂಬಾ ಕಷ್ಟಪಟ್ಟು ಆ ದೇವಸ್ಥಾನದಲ್ಲಿ ಇದ್ರು. ಎಷ್ಟೊತ್ತು ನೋಡಿದ್ರು ಕೂಡ ಮಳೆ ಎಡೆಬಿಡದೆ ಬೀಳ್ತಾ ಇತ್ತು. ಹೀಗೆ ಮರುದಿನ ಉದಯವಾಯಿತು. ಮರುದಿನ ಬೆಳಿಗ್ಗೆ ತುಂಬಾ ಜನರು ದೇವಸ್ಥಾನಕ್ಕೆ ಬಂದ್ರು. ಅಲ್ಲಿ ಇವರು ಇರುವುದನ್ನು ನೋಡಿ ತುಂಬಾ ಜನರು ಇವರನ್ನೇ ನೋಡ್ತಾ ಇದ್ರು. ಅಷ್ಟೊಂದು ಮಳೆ ಬೀಳ್ತಾ ಇದ್ರು ಕೂಡ ದೇವಸ್ಥಾನಕ್ಕೆ ಬರುವ ಭಕ್ತರ ಸಂಖ್ಯೆ ಕಡಿಮೆ ಆಗಲೇ ಇಲ್ಲ. ಬರುವ ಜನರು ಇವರನ್ನು ನೋಡ್ತಾನೇ ಇದ್ರು. ಅದರಿಂದ ದೇವಸ್ಥಾನದ ಪುರೋಹಿತರು, ಯಾರ್ ನೀವು? ಇಲ್ಲೇನ್ ಮಾಡ್ತಾ ಇದ್ದೀರಾ? ಯಾಕೆ ಇಲ್ಲಿಗೆ ಬಂದ್ರಿ? ನಾವು ಪಕ್ಕದ ಬೀದಿಯಲ್ಲೇ ಇರೋದು. ನೆನ್ನೆ ರಾತ್ರಿ ಬಿದ್ದ ಮಳೆಗೆ ನಮ್ಮ ಮನೆ ಬಿದ್ದೋಯ್ತು. ಎಲ್ಲಿಗೋಗೋದು ಅಂತ ಗೊತ್ತಾಗದೆ ನೆನ್ನೆ ರಾತ್ರಿ ಮಕ್ಕಳನ್ನ ಕರ್ಕೊಂಡು ಈ ದೇವಸ್ಥಾನದೊಳಗೆ ಬಂದು, ಎಲ್ಲಿಗೋಗೋದು ಅಂತ ಗೊತ್ತಾಗದೆ ಆ ದೇವರೇ ನಮಗೇನಾದ್ರೂ ದಾರಿ ತೋರಿಸ್ಬೇಕು ಅಂತ ಆ ದೇವರನ್ನೇ ನಂಬಿ ಈ ಸನ್ನಿಧಾನದೊಳಗೆ ಬಂದಿದ್ದೀವಿ. ನೀವು ಹೇಳದೇನೋ ನಿಜಾನೇ, ಆದ್ರೆ ನೀವು ಇಲ್ಲಿರುವುದರಿಂದ ಬರುವಂತ ಭಕ್ತರಿಗೆ ತೊಂದರೆ ಆಗ್ತಾ ಇದೆ ಅಲ್ವಾ? ನೀವು ನಿಮ್ಮ ವಸ್ತುಗಳನ್ನೆಲ್ಲ ಎತ್ಕೊಂಡು ಈ ದೇವಸ್ಥಾನದೊಳಗೆ ಬಂದಿದ್ದೀರಾ. ಈ ದೇವಸ್ಥಾನ ತುಂಬಾ ಚಿಕ್ಕದು. ಈ ವಸ್ತುಗಳನ್ನೆಲ್ಲ ಇಟ್ಕೊಂಡು ನೀವು ಇಲ್ಲೇ ಇದ್ರೆ ಬರುವ ಭಕ್ತಾದಿಗಳಿಗೆ ತೊಂದರೆ ಆಗುತ್ತೆ ಅಲ್ವಾ? ಅದರಿಂದ ಆದಷ್ಟು ಬೇಗ ನೀವೆಲ್ಲರೂ ಇಲ್ಲಿಂದ ಹೊರಟೋಗೋದು ತುಂಬಾ ಉತ್ತಮ. ಸರಿ ಪುರೋಹಿತರೆ, ನಮಗೆ 1 ಗಂಟೆಗಳ ಕಾಲಾವಕಾಶ ಕೊಡಿ. ಎಲ್ಲಾದ್ರೂ ಮನೆ ಇದ್ರೆ ಉಡ್ಕೊಂಡು ಬರ್ತೀವಿ. ನಮ್ಮ ಮಕ್ಕಳನ್ನ ಇಲ್ಲೇ ಬಿಟ್ಟೋಗ್ತೀವಿ. ಸ್ವಲ್ಪ ನಾವು ಬರುವ ತನಕ ನೋಡ್ಕೋಬೋದಾ? ಹೀಗೆ ಕೀರ್ತಿ ಮತ್ತು ರಾಜೇಶ್ ಈ ಮಳೆಯಲ್ಲೇ ಎಲ್ಲಾದ್ರೂ ಉಳ್ಕೊಳ್ಳೋಕೆ ಒಂದು ಸ್ಥಳ ಸಿಗುತ್ತಾ ಅಂತ ಹುಡುಕ್ಲಿಕ್ಕೆ ಹೋದ್ರು. ಹೀಗೆ ಎಲ್ಲಾದ್ರೂ ಮನೆ ಸಿಗುತ್ತಾ ಅಂತ ಹುಡ್ಕೊಂಡು ದಾರಿ ಉದ್ದಕ್ಕೂ ನೋಡ್ತಾ ಹೋದವರಿಗೆ ರಸ್ತೆಯಲ್ಲಿ ದೊಡ್ಡದಾದ 2 ಸಿಮೆಂಟ್ ಪೈಪನ್ನು ನೋಡಿದ್ರು. ಅದರ ಒಳಗೆ ನೀರಿಲ್ಲದ ಕಾರಣ ಆ ಮಳೆಯಲ್ಲಿ ಇದರೊಳಗೆ ಬಂದು ಇರುವುದು ಉತ್ತಮ ಅಂತ ಆಲೋಚನೆ ಮಾಡಿ ತೀರ್ಮಾನವನ್ನು ಮಾಡಿದ್ರು. ರೀ, ಈ ಪೈಪ್ನ ನೋಡಿದ್ರ? ನಮ್ಮ 2 ಮಕ್ಕಳು ಕೂಡ ತುಂಬಾ ಸಂತೋಷವಾಗಿ ಇದರಲ್ಲಿ ಆರಾಮವಾಗಿ ನಿದ್ರೆ ಮಾಡ್ಬೋದು. ನಾವು ಕೂಡ ಇಲ್ಲೇ ಇರ್ಬೋದು. ಇದ್ರೊಳಗೆ ನೀರೇ ಬರ್ತಾ ಇಲ್ಲ. ಸದ್ಯಕ್ಕೆ ನಮಗೆ ಇದೇ ಸಾಕು. ಬೇರೆ ಎಲ್ಲಾದ್ರೂ ಮನೆ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಅದಕ್ಕೆ ಬಾಡಿಗೆ ಕಟ್ಟಬೇಕು. ಇವಾಗ ನಾವಿರುವ ಪರಿಸ್ಥಿತಿಯಲ್ಲಿ ಬಾಡಿಗೆ ಕಟ್ಟಲಿಕ್ಕೆ ಕೂಡ ನಮ್ಮಿಂದ ಸಾಧ್ಯ ಇಲ್ಲ. ನೀನು ಹೇಳೋದು ಕೂಡ ಸರಿನೇ. ನಮ್ಮಿಬ್ಬರಿಗೂ ಏನಾದ್ರೂ ಒಂದು ಕೆಲಸ ಸಿಗುವ ತನಕ ನಾವು ಎಲ್ಲೂ ಹೋಗಕ್ಕಾಗಲ್ಲ. ನಾವು ಇಲ್ಲಿರುವುದೇ ಉತ್ತಮ. ಯಾವ ದಿನ ನಮಗೆ ಸರಿಯಾದ ಕೆಲಸ ಸಿಗುತ್ತೋ ಆವಾಗ ಎಲ್ಲಾದ್ರೂ ಒಂದು ಸಣ್ಣ ಮನೆಯನ್ನು ನೋಡ್ಕೊಂಡು ನಾವು ಆ ಮನೆಗೆ ಹೋಗೋಣ. ಸದ್ಯಕ್ಕೆ ನೀನು ಹೇಳಿದ ಹಾಗೆ ನಾವು ಈ ಸಿಮೆಂಟ್ ಪೈಪಲ್ಲೇ ಜೀವನ ಮಾಡೋಣ. ಸರಿ ಅಂತ ಹೇಳಿ ರಾಜೇಶ್ ಮತ್ತು ಕೀರ್ತಿ ಆ ದೊಡ್ಡ ಸಿಮೆಂಟ್ ಪೈಪಲ್ಲಿ ತಮ್ಮ ಮಕ್ಕಳನ್ನು ಕರೆದುಕೊಂಡು ಕೂತ್ರು. ಅದು ಮಳೆಕಾಲ ಆದ ಕಾರಣ ಮಳೆ ಇನ್ನಷ್ಟು ಜಾಸ್ತಿ ಆಗ್ತಾ ಇತ್ತು. ಹೀಗೆ ಕೀರ್ತಿ ಹೊರಗಡೆ ಹೋದಾಗ ಅವಳಿಗೆ ಕೆಲಸ ಸಿಕ್ತು. ಒಂದು ಅಂಗಡಿಯಲ್ಲಿ ಕೀರ್ತಿಗೆ ಒಂದು ಕೆಲಸ ಸಿಕ್ತು. ಆ ಕೆಲಸ ಸಿಕ್ಕಿದ್ರಿಂದ ಕೀರ್ತಿ ಆ ಅಂಗಡಿಯಲ್ಲೇ ಕೆಲಸ ಮಾಡಿಕೊಂಡು ಅದರಲ್ಲಿ ಬಂದ ಹಣದಲ್ಲಿ ಮನೆಗೆ ಬಂದು ಅಡಿಗೆ ಮಾಡಿ ಗಂಡನಿಗೂ ಮಕ್ಕಳಿಗೂ ಊಟವನ್ನು ಕೊಟ್ಲು. ರಾಜೇಶ್ ಎಲ್ಲಾದ್ರೂ ಹೋಗಿ ಕೆಲಸ ಕೇಳಿದಾಗ ಮಳೆ ಇರುವ ಕಾರಣದಿಂದ ಎಲ್ಲೂ ಕೆಲಸ ಇಲ್ಲ, ಮಳೆ ನಿಂತ ಮೇಲೆ ಕೆಲಸ ಸಿಗುತ್ತೆ ಅಂತ ಹೇಳಿದ್ರು. ಹೀಗಿರುವಾಗ ಆ ಕಡೆ ಹೋದ ಪುರೋಹಿತರು ಅವರನ್ನು ನೋಡಿದ್ರು. ಏನಮ್ಮ, ನೀವು ಇಲ್ಲೇ ಇದ್ದೀರಾ? ನಿಮ್ಗೆ ಉಳ್ಕೊಳ್ಳೋಕ್ಕೆ ಇನ್ನು ಎಲ್ಲೂ ಸ್ಥಳ ಸಿಗ್ಲಿಲ್ವಾ? ಅಯ್ಯ ಪುರೋಹಿತರೆ, ಮಳೆ ಜಾಸ್ತಿ ಆಗಿರುವ ಕಾರಣ ನಮಗೂ ಎಲ್ಲೂ ಕೆಲಸನೂ ಸಿಗ್ತಾ ಇಲ್ಲ. ಅದಕ್ಕೇನೆ ಕೆಲಸ ಇಲ್ಲದೆ ಮನೆ ಹುಡ್ಕೋದು ಕೂಡ ತುಂಬಾ ಕಷ್ಟ ಅಲ್ವಾ? ಅದಕ್ಕೆ ಸದ್ಯಕ್ಕೆ ಈ ಸಿಮೆಂಟ್ ಪೈಪಲ್ಲೇ ನಮ್ಮ ಮಕ್ಕಳನ್ನ ಇಟ್ಕೊಂಡು ಇಲ್ಲೇ ಇದ್ದೀವಿ. ಏನಾದ್ರೂ ಒಂದು ಒಳ್ಳೆ ಕೆಲಸ ಸಿಗುವ ತನಕ ನಾವು ಇಲ್ಲೇ ಈ ಸಿಮೆಂಟ್ ಪೈಪಲ್ಲೇ ಆಶ್ರಯವಾಗಿರ್ತೀವಿ. ಅಯ್ಯಯ್ಯೋ,
ಇಲ್ ನೋಡಿ ಅಮ್ಮ, ನಮ್ಮ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಸ್ಥಳ ಇದೆ. ನೀವು ಆ ಸ್ಥಳದಲ್ಲಿ ಭೂಮಿಯನ್ನು ಅಗೆದು ವ್ಯವಸಾಯ ಮಾಡಿ ಅದರಿಂದ ಬಂದ ಲಾಭದಲ್ಲಿ 90% ನೀವೇ ಇಟ್ಕೊಂಡು ಒಂದು 10% ದೇವಸ್ಥಾನಕ್ಕೋಸ್ಕರ ಕೊಡಿ. ನಿಮಗೆ ವ್ಯವಸಾಯ ಮಾಡ್ಲಿಕ್ಕೆ ಬೇಕಾದ ಹಣವನ್ನು ನಾನೇ ಕೊಡ್ತೀನಿ. ಅಯ್ಯಯ್ಯೋ, ವ್ಯವಸಾಯ ಮಾಡಿ ಅಂತ ಹೇಳ್ತಾ ಇದ್ದೀನಿ, ನಿಮ್ಗೆ ವ್ಯವಸಾಯ ಮಾಡ್ಲಿಕ್ಕೆ ಗೊತ್ತಾ? ಪುರೋಹಿತರೆ, ನನಗೆ ಹೊಲದ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ಲಿಕ್ಕೆ ಗೊತ್ತು. ನಾನು ಇದಕ್ಕೆ ಮುಂಚೆ ಹೊಲದ ಕೆಲಸನೇ ಮಾಡ್ತಾ ಇದ್ದೆ. ಅದರಿಂದ ನನಗೆ ಹೊಲದ ಕೆಲಸ ತುಂಬಾ ಚೆನ್ನಾಗಿ ಗೊತ್ತಿದೆ. ಹೌದಾ? ಹಾಗಾದ್ರೆ ನಾಳೆಯಿಂದನೇ ಆ ಭೂಮಿಯನ್ನು ಅಗೆದು ವ್ಯವಸಾಯ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಆ ಜಾಗ ಎಲ್ಲಿದೆ ಅಂದ್ರೆ ನಮ್ಮ ದೇವಸ್ಥಾನದ ಎಡಬದಿಗೆ ಒಂದು ರಸ್ತೆ ಹೋಗುತ್ತೆ. ಹಾಗೆ ಮುಂದಕ್ಕೆ ಹೋಗ್ತಾ ಇದ್ರೆ ಅಲ್ಲೇ 1 ಎಕರೆ ಸ್ಥಳ ಇದೆ. ಪುರೋಹಿತರು ಹಾಗೆ ಹೇಳಿದಾಗ ಕೀರ್ತಿ ಮತ್ತು ರಾಜೇಶ್ ಆ ಹೊಲದಲ್ಲಿ ವ್ಯವಸಾಯ ಮಾಡ್ಲಿಕ್ಕೆ ಒಪ್ಕೊಂಡ್ರು. ಹೀಗೆ ರಾಜೇಶ್ ಟ್ರ್ಯಾಕ್ಟರ್ ಅಲ್ಲಿ ಭೂಮಿಯನ್ನು ಅಗೆಯಲಾರಂಭಿಸಿದ. ಹೀಗೆ ಅಗೆದ ಭೂಮಿಯಲ್ಲಿ ಕೀರ್ತಿ ಮತ್ತು ರಾಜೇಶ್ ನಾಟಿ ಮಾಡಲು ಆರಂಭಿಸಿದ್ರು. ಹೀಗೆ ನಾಟಿ ಮಾಡಿದ ನಂತರ ಅದನ್ನು ನೋಡಿ ಸಂತೋಷಪಟ್ರು. ಮಳೆ ತುಂಬಾ ಚೆನ್ನಾಗಿ ಬಂದ ಕಾರಣ ಪಕ್ಕದಲ್ಲೇ ಇದ್ದ ರೈತ ಅವರ ಹೊಲದಲ್ಲಿರುವ ನೀರನ್ನು ಇವರ ಹೊಲಕ್ಕೆ ಬಿಟ್ಬಿಟ್ರು. ಎಲ್ಲಿ ಅವರು ಹಾಕಿದ ಪೈರೆಲ್ಲ ಮುಳುಗಿ ಹೋಗುತ್ತೆ ಅಂತ ಕೀರ್ತಿ ಮತ್ತು ರಾಜೇಶ್ ಕೂತ್ಕೊಂಡು ನೋಡ್ತಾ ಇದ್ರು. ಆಗ ಕೀರ್ತಿ ಹೋಗಿ ಪಕ್ಕದ ಹೊಲದ ಯಜಮಾನರ ಜೊತೆ, ಏನ್ರಿ, ನಿಮ್ಮ ಹೊಲದಲ್ಲಿ ನೀರು ಜಾಸ್ತಿ ಆದ್ರೆ ಮೋಟಾರ್ ಹಾಕಿ ಆ ನೀರನ್ನು ಹೊರಗಡೆ ಬಿಡ್ಬೇಕೇ ಹೊರತು ಈ ರೀತಿ ನಮ್ಮ ಹೊಲಕ್ಕೆ ಬಿಟ್ರೆ ಏನು ನ್ಯಾಯ? ನಾನು ಪ್ರತಿ ವರ್ಷ ನನ್ನ ಭೂಮಿಯಲ್ಲಿ ವ್ಯವಸಾಯ ಮಾಡುವಾಗ ನನ್ನ ಹೊಲದಲ್ಲಿ ನೀರು ಜಾಸ್ತಿ ಆದ್ರೆ ಹೀಗೇನೆ ಹೊರಗಡೆ ಬಿಡ್ತಾ ಇದ್ದೆ. ಆವಾಗ ಈ ಭೂಮಿಯಲ್ಲಿ ಯಾರೂ ವ್ಯವಸಾಯ ಮಾಡ್ತಾ ಇರ್ಲಿಲ್ಲ. ಇವಾಗ ನೀವು ಇದ್ದಕ್ಕಿದ್ದಂಗೆ ಬಂದು ವ್ಯವಸಾಯ ಮಾಡಿದ್ರೆ ನಾನ್ ಮಾತ್ರ ಏನ್ ಮಾಡಲು ಸಾಧ್ಯ? ಇದು ಕೇಳಲಿಕ್ಕೆ ನಿಮಗೆ ಯಾವ ಹಕ್ಕೂನೂ ಇಲ್ಲ. ಇದು ನಿಮ್ಮ ಸ್ಥಳನೇ ಅಲ್ಲ. ಹೌದು ರೀ, ನೀವು ಹೇಳೋದೆಲ್ಲ ಸರಿನೇ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆವಾಗ ಇಲ್ಲಿ ವ್ಯವಸಾಯ ಯಾರು ಮಾಡ್ತಾ ಇರ್ಲಿಲ್ಲ, ಆದ್ರೆ ಇವಾಗ ಇಲ್ಲಿ ವ್ಯವಸಾಯ ಮಾಡ್ತಾ ಇದ್ದೀವಿ. ಇವಾಗ ನಾವಿಲ್ಲಿ ಬೆಳೆನ ಹಾಕಿದೀವಿ. ನಿಮ್ಮ ಬೆಳೆ ನಿಮಗೆ ಎಷ್ಟು ಮುಖ್ಯನೋ ಹಾಗೆ ತಾನೇ ನಮ್ಮ ಬೆಳೆನೂ ನಮಗೆ ಮುಖ್ಯ. ಬೆಳೆದಿರುವ ನಿಮ್ಮ ಬೆಳೆಯಲ್ಲಿ ಈ ರೀತಿ ನೀರ್ ಹಾಕಿದ್ರೆ ನೀವಾದ್ರೂ ಒಪ್ಕೋತೀರಾ? ಕೀರ್ತಿ ಮತ್ತು ರಾಜೇಶ್ ಎಷ್ಟೇ ಮಾತಾಡಿದ್ರು ಭುಜಂಗರಾವ್ ಮಾತ್ರ ಒಪ್ತಾನೆ ಇರ್ಲಿಲ್ಲ. ಆ ಜನ ಮಾತಾಡ್ತಾನೆ ಇದ್ರು. ಕೀರ್ತಿಗೆ ಒಂದು ಒಳ್ಳೆ ಆಲೋಚನೆ ಬಂದು ರಾಜೇಶನನ್ನು ಕರ್ಕೊಂಡು ಅಲ್ಲಿಂದ ಬಂದ್ಲು. ರೀ, ನನಗೆ ಒಂದು ಒಳ್ಳೆ ಆಲೋಚನೆ ಬಂತು. ಏನ್ ಕೀರ್ತಿ? ರೀ, ಆ ವ್ಯಕ್ತಿ ಅವರ ಹೊಲದಲ್ಲಿರುವ ನೀರ್ನ ನಮ್ಮ ಹೊಲಕ್ಕೆ ಬಿಡ್ತಾ ಇದ್ದಾರಲ್ವಾ, ನಮ್ಮ ಹೊಲದಲ್ಲಿರುವ ನೀರ್ನ ಒಂದು ಮೋಟಾರ್ ಹಾಕಿ ಬೇರೆ ಹೊರಗಡೆ ಸ್ಥಳಕ್ಕೆ ಬಿಟ್ಟಾಗ ನಮ್ಮ ಬೆಳೆಗೆ ಯಾವ ಹಾನಿನೂ ಆಗೋದಿಲ್ಲ ಅಲ್ವಾ? ಹಾಗೇನೆ ಮಾಡೋಣ. ಅದಕ್ಕೆ ತುಂಬಾ ಖರ್ಚಾಗ್ಬೋದು. ಅಷ್ಟೊಂದು ಹಣ ನಮ್ಮ ಕೈಯಲ್ಲಿಲ್ಲ ಅಲ್ವಾ? ಸ್ವಲ್ಪನೇ ಹಣ ಇರೋದು. ಸರಿ, ಹಾಗಾದ್ರೆ ಈ ಸಲ ಪುರೋಹಿತರ ಬಳಿ ಸಹಾಯ ಕೇಳೋಣ. ಅವರಿಗೆ ಗೊತ್ತಿರೋವ್ರ ಜೊತೆ ಹೇಳಿ ಅವ್ರು ನಮ್ಗೆ ಸಹಾಯ ಮಾಡ್ತಾರೆ. ಹಾಗೆ ಅಂತ ಪುರೋಹಿತರ ಬಳಿ ವಿಷಯವನ್ನು ಹೇಳಿದ್ರು. ಪುರೋಹಿತರು ಕೂಡ ಅವರಿಗೆ ಸಹಾಯ ಮಾಡಿದ್ರು. ಹೀಗೆ ಹೊಲದಲ್ಲಿ ನೀರೆಲ್ಲ ಖಾಲಿ ಆಯಿತು. ಸ್ವಲ್ಪ ದಿನಗಳ ನಂತರ ಒಳ್ಳೆ ಬೆಳೆ ಬಂತು. ಆ ನಂತರ ಆ ಬೆಳೆಯನ್ನೆಲ್ಲ ಕುಯ್ದು ಪೈರು ಮಾಡಿ ಆ ಪೈರನ್ನು ಮಾರಾಟ ಮಾಡ್ಲಿಕ್ಕೆ ಅಂತ ಬಂದ್ರು. ಅದರಲ್ಲಿ ಅವರಿಗೆ ಒಳ್ಳೆ ಲಾಭ ಬಂತು. ಆ ಲಾಭವನ್ನೆಲ್ಲ ತೆಗೆದುಕೊಂಡು ಹೋಗಿ ದೇವರ ಮುಂದೆ ಇಟ್ಟು ಕೈಯನ್ನು ಮುಗಿದು ಬೇಡಿಕೊಂಡ್ರು. ಅದನ್ನು ನೋಡಿದ ಪುರೋಹಿತರು ತುಂಬಾನೇ ಸಂತೋಷಪಟ್ರು. ಆನಂತರ 10% ದೇವಸ್ಥಾನಕ್ಕೆ ಅಂತ ತೆಗೆದುಕೊಂಡು ಉಳಿದ 90% ಅವರಿಗೆ ಕೊಟ್ಟು ಕಳಿಸಿದ್ರು. ಆ ನಂತರ ಕೀರ್ತಿ ಮತ್ತು ರಾಜೇಶ್ ಆ ಪೈಪು ಮನೆಯನ್ನು ಖಾಲಿ ಮಾಡಿಕೊಂಡು ಅವರ ಮನೆಯನ್ನು ಸರಿಪಡಿಸಿಕೊಂಡು ಅವರ ಮನೆಯಲ್ಲಿ ಬಂದು ಸಂತೋಷವಾಗಿ ಜೀವನ ಮಾಡಿದ್ರು.